ಸರ್ ಈಗ 100 ವರ್ಷ ಆಯ್ತಲ್ಲ ಸರ್ ಇವ್ರದ್ದು RSSದು 10 ಸಾಧನೆ ಕೇಳಿದ್ದೀನಿ. 10 ಸಾಧನೆ ಹೇಳಿದಾರ ಸರ್? ಹಿಂಗೆ ಬಾಯ್ಪಾಟಾಗಿ ಹೇಳ್ಬೋದಾ? 10 ಸಾಧನೆ ನನಗೆ ಕೇಳಬೇಡಿ ಆಯ್ತು, ನನಗೆ ಗೊತ್ತೇ ಇರ್ಬೋದು, ಅವ್ರಿಗೇನೋ ಗೊತ್ತಲ್ವಾ? 100 ವರ್ಷ ಆಗಿದೆ. ಏನು ವರ್ಲ್ಡ್ ಲಾರ್ಜೆಸ್ಟ್ NGO ಅಂತ ಏನು ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ದುಡ್ಡು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ. ಈಗ ಮೊನ್ನೆ ಅವ್ರದ್ದು ಸಾಧನೆದು ಲಿಸ್ಟ್ ನೋಡ್ತಾ ಇದ್ದೆ. ಮೋದಿ ಅವರು ಮೊನ್ನೆ ಒಂದು ಎಡಿಟೋರಿಯಲ್ ಬರೆದಿದ್ದಾರೆ RSS ಅವ್ರ ಬಗ್ಗೆ, ತಾವು ಗಮನಿಸಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಹಾಫ್ ಚಡ್ಡಿನ ಫುಲ್ ಚಡ್ಡಿ ಮಾಡಿದ್ರು ಅಂತೆ. ಅದು ಒಂದು ದೊಡ್ಡ ಸಾಧನೆ ಅಂತೆ 100 ವರ್ಷದಲ್ಲಿ. ಪಥಸಂಚಲನ ಮಾಡೋದು ದೊಡ್ಡ ಸಾಧನೆ ಅಂತೆ. ಎಷ್ಟು ಜನಕ್ಕೆ ಎಲ್ಲಿ ಸುಮ್ಮನೆ ಹೇಳೋದು, ಎಲ್ಲಾದರೂ ವಿಪತ್ತಾದರೆ, ಎಲ್ಲಾದರೂ ಅತಿವೃಷ್ಟಿ ಆದರೆ, ಬರ ಆದರೆ ನಾವು ಹೋಗ್ತೀವಿ ಅಂತ. ಎಲ್ಲಿ ಹೋಗಿದ್ದಾರೆ, ಯಾರಾದರೂ ಇದ್ರೆ ಒಂದು ಫೋಟೋ ಇಲ್ಲ, ಏನಿಲ್ಲ. ಅದ್ರ ಬಗ್ಗೆ ಮಾತಾಡೋಕೆ ರೆಡಿನೂ ಇಲ್ಲ. ಕೆಲವೊಂದಿಷ್ಟು ತಾಲಿಬಾನಿಗಳಿಗೆ ಹೋಲಿಕೆ ಆಗ್ತಿದೆ ಸರ್ RSS. ಇವತ್ತು 100ನೇ ವರ್ಷದ ಆಚರಣೆ ಮಾಡೋ ಸಂದರ್ಭದಲ್ಲಿ ನೋಡಿ ಇವರೇ, ಯಾರ್ಯಾರು ಮಹಿಳೆಯರ ವಿರುದ್ಧ ಇರ್ತಾರೆ, ಅವರ ಏಳಿಗೆ ವಿರುದ್ಧ ಇರ್ತಾರೆ, ದಲಿತರ ವಿರುದ್ಧ ಇರ್ತಾರೆ, ಹಿಂದುಳಿದ ವರ್ಗದ ಏಳಿಗೆಯ ವಿರುದ್ಧ ಇರ್ತಾರೆ, ಸಮಾಜದಲ್ಲಿ ಸಮಾನತೆಯ ವಿರುದ್ಧ ಇರ್ತಾರೆ, ಸಂವಿಧಾನ ವಿರೋಧಿಗಳಿರ್ತಾರೆ, ಅವರೆಲ್ಲರೂ ಒಂದು ರೀತಿಯಾದಂಥ ತಾಲಿಬಾನ್ಗಳೇ ಅಲ್ವಾ? ಯಾರೇ ಇರ್ಬೋದು. ಅದಕ್ಕೇನು ಧರ್ಮ ಇದೆಯಾ? ನಿಮಗೆ ಸಮಾನತೆಯಲ್ಲಿ ವಿಶ್ವಾಸ ಇಲ್ಲ, ಸಂವಿಧಾನದಲ್ಲಿ ವಿಶ್ವಾಸ ಇಲ್ಲ, ಮಹಿಳೆಯರ ಏಳಿಗೆಗಾಗಿ ಶ್ರಮ ಪಡ್ತಾ ಇಲ್ಲ, ಅವರೇ ತಾನೇ ಹೇಳ್ತಾರೆ. ಅದಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇರೋದು ಸರ್, ಮನುಸ್ಮೃತಿಯನ್ನು ಇವು BJP ನಾಯಕರು ಅವ್ರ ಮನೆಯಲ್ಲಿ ಯಾಕೆ ಆಚರಣೆ ಮಾಡ್ತಾ ಇಲ್ಲ? BJPಯವರ ಮಕ್ಕಳು ಗಣವೇಶದಲ್ಲಿ ಯಾಕೆ ಬರ್ತಾ ಇಲ್ಲ? ತ್ರಿಶೂಲ್ ದೀಕ್ಷೆ ಯಾಕೆ ತಗೊತಾ ಇಲ್ಲ? ಗೋರಕ್ಷಕರಾಗಿ ಎಷ್ಟು ಜನ BJP ನಾಯಕರ ಮಕ್ಕಳು ಇದ್ದಾರೆ ಇಡೀ ರಾಷ್ಟ್ರದಲ್ಲಿ? ಪಾಪ ನಮ್ಮ ರಾಜ್ಯದಲ್ಲಿ ಇನ್ನೂ ಸ್ವಲ್ಪ ಲಿಬ್ರಲ್ ಇದ್ದಾರೆ. ಇಡೀ ರಾಷ್ಟ್ರದಲ್ಲಿ ತಗೊಳ್ಳಿ, ಯಾರು ಬೇಡ ಅಂತ ಇದ್ದಾರೆ ಮಾಡ್ಲಿಕ್ಕೆ? ಅದಕ್ಕೆ ಸರ್ ಈಗ 100 ವರ್ಷ ಆಯ್ತಲ್ಲ ಸರ್ ಇವ್ರದ್ದು RSSದು 10 ಸಾಧನೆ ಕೇಳಿದ್ದೀನಿ. 10 ಸಾಧನೆ ಹೇಳಿದಾರ ಸರ್? ಹಿಂಗೆ ಬಾಯ್ಪಾಟಾಗಿ ಹೇಳ್ಬೋದಾ? 10 ಸಾಧನೆ ನನಗೆ ಕೇಳಬೇಡಿ ಆಯ್ತು, ನನಗೆ ಗೊತ್ತೇ ಇರ್ಬೋದು, ಅವ್ರಿಗೇನೋ ಗೊತ್ತಲ್ವಾ? 100 ವರ್ಷ ಆಗಿದೆ. ಏನು ವರ್ಲ್ಡ್ ಲಾರ್ಜೆಸ್ಟ್ NGO ಅಂತ ಏನು ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ದುಡ್ಡು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ. ಈಗ ಮೊನ್ನೆ ಅವ್ರದ್ದು ಸಾಧನೆದು ಲಿಸ್ಟ್ ನೋಡ್ತಾ ಇದ್ದೆ. ಮೋದಿ ಅವರು ಮೊನ್ನೆ ಒಂದು ಎಡಿಟೋರಿಯಲ್ ಬರೆದಿದ್ದಾರೆ RSS ಅವ್ರ ಬಗ್ಗೆ, ತಾವು ಗಮನಿಸಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಹಾಫ್ ಚಡ್ಡಿನ ಫುಲ್ ಚಡ್ಡಿ ಮಾಡಿದ್ರು ಅಂತೆ. ಅದು ಒಂದು ದೊಡ್ಡ ಸಾಧನೆ ಅಂತೆ 100 ವರ್ಷದಲ್ಲಿ. ಪಥಸಂಚಲನ ಮಾಡೋದು ದೊಡ್ಡ ಸಾಧನೆ ಅಂತೆ. ಎಷ್ಟು ಜನಕ್ಕೆ ಎಲ್ಲಿ ಸುಮ್ಮನೆ ಹೇಳೋದು, ಎಲ್ಲಾದರೂ ವಿಪತ್ತಾದರೆ, ಎಲ್ಲಾದರೂ ಅತಿವೃಷ್ಟಿ ಆದರೆ, ಬರ ಆದರೆ ನಾವು ಹೋಗ್ತೀವಿ ಅಂತ. ಎಲ್ಲಿ ಹೋಗಿದ್ದಾರೆ, ಯಾರಾದರೂ ಇದ್ರೆ ಒಂದು ಫೋಟೋ ಇಲ್ಲ, ಏನಿಲ್ಲ. ಅದ್ರ ಬಗ್ಗೆ ಮಾತಾಡೋಕೆ ರೆಡಿನೂ ಇಲ್ಲ. ಕೆಲವೊಂದಿಷ್ಟು ತಾಲಿಬಾನಿಗಳಿಗೆ ಹೋಲಿಕೆ ಆಗ್ತಿದೆ ಸರ್ RSS. ಇವತ್ತು 100ನೇ ವರ್ಷದ ಆಚರಣೆ ಮಾಡೋ ಸಂದರ್ಭದಲ್ಲಿ ನೋಡಿ ಇವರೇ, ಯಾರ್ಯಾರು ಮಹಿಳೆಯರ ವಿರುದ್ಧ ಇರ್ತಾರೆ, ಅವರ ಏಳಿಗೆ ವಿರುದ್ಧ ಇರ್ತಾರೆ, ದಲಿತರ ವಿರುದ್ಧ ಇರ್ತಾರೆ, ಹಿಂದುಳಿದ ವರ್ಗದ ಏಳಿಗೆಯ ವಿರುದ್ಧ ಇರ್ತಾರೆ, ಸಮಾಜದಲ್ಲಿ ಸಮಾನತೆಯ ವಿರುದ್ಧ ಇರ್ತಾರೆ, ಸಂವಿಧಾನ ವಿರೋಧಿಗಳಿರ್ತಾರೆ, ಅವರೆಲ್ಲರೂ ಒಂದು ರೀತಿಯಾದಂಥ ತಾಲಿಬಾನ್ಗಳೇ ಅಲ್ವಾ? ಯಾರೇ ಇರ್ಬೋದು. ಅದಕ್ಕೇನು ಧರ್ಮ ಇದೆಯಾ? ನಿಮಗೆ ಸಮಾನತೆಯಲ್ಲಿ ವಿಶ್ವಾಸ ಇಲ್ಲ, ಸಂವಿಧಾನದಲ್ಲಿ ವಿಶ್ವಾಸ ಇಲ್ಲ, ಮಹಿಳೆಯರ ಏಳಿಗೆಗಾಗಿ ಶ್ರಮ ಪಡ್ತಾ ಇಲ್ಲ, ಅವರೇ ತಾನೇ ಹೇಳ್ತಾರೆ. ಅದಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇರೋದು ಸರ್, ಮನುಸ್ಮೃತಿಯನ್ನು ಇವು BJP ನಾಯಕರು ಅವ್ರ ಮನೆಯಲ್ಲಿ ಯಾಕೆ ಆಚರಣೆ ಮಾಡ್ತಾ ಇಲ್ಲ? BJPಯವರ ಮಕ್ಕಳು ಗಣವೇಶದಲ್ಲಿ ಯಾಕೆ ಬರ್ತಾ ಇಲ್ಲ? ತ್ರಿಶೂಲ್ ದೀಕ್ಷೆ ಯಾಕೆ ತಗೊತಾ ಇಲ್ಲ? ಗೋರಕ್ಷಕರಾಗಿ ಎಷ್ಟು ಜನ BJP ನಾಯಕರ ಮಕ್ಕಳು ಇದ್ದಾರೆ ಇಡೀ ರಾಷ್ಟ್ರದಲ್ಲಿ? ಪಾಪ ನಮ್ಮ ರಾಜ್ಯದಲ್ಲಿ ಇನ್ನೂ ಸ್ವಲ್ಪ ಲಿಬ್ರಲ್ ಇದ್ದಾರೆ. ಇಡೀ ರಾಷ್ಟ್ರದಲ್ಲಿ ತಗೊಳ್ಳಿ, ಯಾರು ಬೇಡ ಅಂತ ಇದ್ದಾರೆ ಮಾಡ್ಲಿಕ್ಕೆ? ಅದಕ್ಕೆ